ಒಂದು ಟ್ರಿಪ್ಗೆ ಹೋಗಬೇಕು ಅಂತಂದರೆ ಮನೇಲಿ ಪರ್ಮಿಷನ್ನ ಕೇಳ್ತೀವಿ ಹೋಗ್ಬೇಕಾ ಬೇಡವಾ ಅಂತ. ಸೊ ಅಫ್ಕೋರ್ಸ್ ಮನೇಲಿ ಪರ್ಮಿಷನ್ ಕೊಟ್ಟೇ ಕೊಡ್ತಾರೆ. ಏನಕ್ಕೆ ಅಂತಂದರೆ ತಂದೆ ತಾಯಿಗಳ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಆ ಒಂದು ದಿನನ ಎಂಜಾಯ್ ಮಾಡ್ಕೊಂಡು ಬರಲಿ, ಆ ಒಂದು ದಿನ ಮತ್ತೆ ಸಿಗಲ್ಲ ಇವ್ರಿಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ದುಡ್ಡು ಕೂಡ ನಿಮಗೆ ಕೊಟ್ಟು ಕಳಿಸ್ತಾರೆ ಆ ಒಂದು ಟ್ರಿಪ್ಗೆ ಹೋಗಿ ಬರಲಿ ಅಂತ. ಸೊ ಆದರೆ ಇಲ್ಲೊಂದು ಘಟನೆ ನಡೆದಿದೆ. ಮಂಗಳೂರು ಪುತ್ತೂರು ಅನ್ನೋ ಒಂದು ಊರಲ್ಲಿ ಆ ಒಂದು ಹುಡುಗಿನ 5 ಜನ ಕಾಲೇಜ್ ಸ್ಟೂಡೆಂಟ್ ಹುಡುಗರು ಅತ್ಯಾಚಾರ ಮಾಡಿದ್ದಾರೆ. ಗಾಂಜಾ ಕೊಟ್ಟು ಆ ಹುಡುಗಿನ ಅತ್ಯಾಚಾರ ಮಾಡೋದಲ್ಲದೆ ಆ ಒಂದು ವೀಡಿಯೋನು ಕೂಡ ಮಾಡಿ ಆ ಒಂದು ವೀಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಿಮಗೆ ಗೊತ್ತಿರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದ್ರೂ ವೈರಲ್ ಆಗಿಬಿಡುತ್ತೆ. ಸೊ ಅದೇ ರೀತಿ ಈ ವಿಷಯನೂ ಕೂಡ ವೈರಲ್ ಆಗಿಬಿಟ್ಟಿದೆ. ಈ ಥರ ವೀಡಿಯೋಗಳನ್ನ ಏನಕ್ಕೆ ಶೇರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಉದ್ದೇಶ ಏನಿತ್ತು, ಅವ್ರ ವೀಡಿಯೋ ಏನಕ್ಕೆ ಮಾಡಿದ್ರು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಇಂಥವರಿಂದ ನಮ್ಮ ಒಂದು ಸೊಸೈಟಿ ತುಂಬ ಹಾಳಾಗ್ತಾಯಿದೆ ಅಂತಲೇ ಹೇಳ್ಬೋದು. ದಿನದಿಂದ ದಿನಕ್ಕೆ ನಮ್ಮ ಸೊಸೈಟಿ ಹಾಳಾಗ್ತಾಯಿದೆ ಹೊರತು ಉದ್ಧಾರ ಅಂತೂ ಆಗ್ತಾಯಿಲ್ಲ. ಏನಕ್ಕೆ ಹಾಳಾಗ್ತಾಯಿದೆ ಅಂತಂದರೆ ಈ ಥರ ತಪ್ಪು ಮಾಡಿದವ್ರಿಗೆ ಕರೆಕ್ಟಾಗಿ ಶಿಕ್ಷೆ ಆಗ್ತಾಯಿಲ್ಲ. ಸೊ ಇವ್ರಿಗೆ ಶಿಕ್ಷೆ ಆದರೆ ಮುಂದೆ ಬರೋರು ಈ ಥರ ತಪ್ಪುಗಳನ್ನ ಮಾಡಲ್ಲ. ಸೊ ಅವ್ರಿಗೆ ಯಾವಾಗ ಶಿಕ್ಷೆ ಆಗಲ್ಲ ಅಂಥ ಟೈಮಲ್ಲಿ ಈ ಥರ ಮಾಡೋರು ಮತ್ತೆ ಬರ್ತಾರೆ ಹೊರತು ನಿಲ್ಲಿಸಲ್ಲ. ಆ ಒಂದು ಕಾರಣಕ್ಕೆ ಈ ಒಂದು ಸೊಸೈಟಿ ಹಾಳಾಗ್ತಾಯಿದೆ. ಸೊ ನಿಮ್ಗೆ ಈ ಥರ ಎಲ್ಲ ಯೋಚನೆ ಏನಾದರೂ ಫುಲ್ಲು ವರ್ಸ್ಟ್ ಮೈಂಡ್ ಅಂತ ಏನಾದರೂ ನಿಮ್ಗೆ ಏನಾದ್ರು ಇದ್ದರೆ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ದಯವಿಟ್ಟು ನಿಮ್ಮ ಮನೇಲಿ ಹೋಗಿ ನೀವು ಮದುವೆ ಆಗಬೇಕು ಅಂದ್ಕೊಂಡು ಒಂದು ಮದುವೆ ಆಗ್ಬಿಟ್ಟು ಸುಮ್ಮನೆ ನೆಮ್ಮದಿಯಾಗಿ ಲೈಫನ್ನ ಸರ್ವೈವ್ ಮಾಡಿ. ಅದು ಬಿಟ್ಬಿಟ್ಟು ಬೇರೆಯವರ ಒಂದು ಲೈಫಲ್ಲಿ ಆಟ ಆಡೋದಕ್ಕೆ ಹೋಗಬೇಡಿ. ನಿಮ್ಗೆ ಅಷ್ಟೊಂದು ಇದ್ದರೆ ದಯವಿಟ್ಟು ಮದುವೆ ಆಗಿ. ನಾನು ಮಾತಾಡೋದಕ್ಕೆ ಹೋಗಲ್ಲ, ತುಂಬ ಮಾತಾಡ್ತಾ ಹೋದರೆ ನಾವು ಬೇರೆ ಬೇರೆ ಮಾತುಗಳನ್ನ ಆಡಬೇಕಾಗುತ್ತೆ. ಸೊ ನಾನು ಜಾಸ್ತಿ ಆ ಥರ ಮಾತಾಡೋದಕ್ಕೆ ಹೋಗಲ್ಲ, ಒಳ್ಳೆ ರೀತಿ ಮಾತಾಡ್ತೀನಿ ನಾನು. ಸೊ ಆ ಒಂದು ಕಾರಣಕ್ಕೆ ಆ ಮಾತನ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ಅಷ್ಟೊಂದು ಆ ಥರ ಎಲ್ಲ ಏನಾದರೂ ಯೋಚನೆ ತುಂಬ ವರ್ಸ್ಟು ಏನಂತೀರ ಫುಲ್ಲು ಆ ಥರ ಮೈಂಡ್ ಇದ್ದರೆ ನಿಮಗೆ ದಯವಿಟ್ಟು ಮದುವೆ ಆಗಿ ಚೆನ್ನಾಗಿರಿ. ಓಕೆ, ಈ ಥರ ಕೆಲಸಗಳನ್ನ ಮಾಡಬೇಡಿ. ಏನಕ್ಕೆ ಅಂತಂದರೆ ಬೇರೆಯವ್ರ ಲೈಫ್ ಹಾಳಾಗುತ್ತೆ. ಈಗ ಆ ಹುಡುಗಿ ಲೈಫ್ ಏನು ಕೇಳ್ಬೇಕು? ಯಾರು ಕೇಳ್ತಾರೆ ಹೇಳಿ? ಆ ಹುಡುಗಿ ಲೈಫ್ನ ನೀವು 1 ಸೆಕೆಂಡ್ ಆ ಒಂದು ಹುಡುಗಿನ ಲೈಫ್ನ ಹಾಳು ಮಾಡಿದ್ರಿ. ಇವಾಗ ಯಾರು ಕೇಳ್ತಾರೆ ಆ ಒಂದು ಹುಡುಗಿ ಲೈಫ್ನ? ಹಾಳಾದಂಗೆ ಲೈಫು. ಸೊ ದಯವಿಟ್ಟು ಈ ರೀತಿ ಕೆಲಸಗಳನ್ನ ಮಾಡಬೇಡಿ. ಒಳ್ಳೇದು ಮಾಡೋದಕ್ಕೆ ಹೋಗಿ ಏನಕ್ಕೆ ಈ ರೀತಿ ಕೆಟ್ಟ ಕೆಲಸಗಳನ್ನ ಮಾಡ್ತಾಯಿದ್ದೀರಾ ಅಂತ ಗೊತ್ತಿಲ್ಲ. ಎಷ್ಟೊಂದು ಎಕ್ಸಾಂಪಲ್ಗಳನ್ನ ನೋಡ್ತಾ ಇದ್ದೀರಾ. ಕೆಟ್ಟ ಕೆಲಸ ಮಾಡಿದವ್ರು ಏನೇನೆಲ್ಲ ಆಗಿದ್ದಾರೆ, ಏನೇನೆಲ್ಲ ಆಗ್ತಾರೆ ಅಂತಲೂ ಕೂಡ ನೋಡ್ತಾ ಇದ್ದೀರಾ ಆ ಸೊಸೈಟಿಲಿ. ಬಟ್ ಸ್ಟಿಲ್ ನೀವು ಕೆಟ್ಟ ಕೆಲಸನೇ ಮಾಡ್ತೀರಾ ಅಂತಂದರೆ ನಿಮಗೆ ಒಳ್ಳೇದಾಗಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಿಮ್ಗೆ ಒಳ್ಳೇದಾಗಬೇಕು ಅಂತಂದರೆ ಒಳ್ಳೆ ಕೆಲಸ ಮಾಡಿ. ಅಫ್ಕೋರ್ಸ್ ನಿಮ್ಗೆ ಒಳ್ಳೆ ಕೆಲಸದಲ್ಲೂ ಕೂಡ ನಿಮಗೆ ನೆಗೆಟಿವ್ ಹುಡ್ಕೋರು ಇರ್ತಾರೆ, ನಿಮ್ಮನ್ನ ಟ್ರಿಗರ್ ಮಾಡೋರು ಇರ್ತಾರೆ, ಎಲ್ಲ ಕೆಲಸಗಳನ್ನ ಮಾಡೋರು ಇರ್ತಾರೆ. ಬಟ್ ನಿಮ್ಗೆ ಒಳ್ಳೇದು ಮಾಡ್ತಾ ಹೋದರೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ನೀವು ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದ್ದು ಮಾಡೋರು ಸ್ವಲ್ಪ ಪ್ರೋತ್ಸಾಹಿಸೋರು ಇರ್ತಾರೆ, ಕೆಟ್ಟದನ್ನು ಪ್ರೋತ್ಸಾಹಿಸೋರು ಇರ್ತಾರೆ. ಸೊ ಆದರೆ ನೀವು ಕೆಟ್ಟದ್ದು ಮಾಡೋದಕ್ಕೆ ಹೋಗ್ಬೇಡಿ. ಒಂದಲ್ಲ ಒಂದು ದಿನ ನಿಮಗೆ ಲೈಫ್ ಲಾಂಗ್ ಸ್ಪೈಲ್ ಆಗೋಂಗೆ ನಿಮ್ಮ ಒಂದು ಲೈಫ್ ಹಾಳಾಗ್ಬಿಡುತ್ತೆ. ಒಳ್ಳೇದು ಮಾಡಿ, ಲೈಫಲ್ಲಿ ಒಳ್ಳೇದು ಮಾಡಿ, ಒಂದಲ್ಲ ಒಂದಿನ ಉದ್ಧಾರ ಆಗ್ತೀರಾ. ಕೆಟ್ಟದ್ದು ಮಾಡೋದ್ರಿಂದ ಯಾವುದೇ ರೀತಿ ಉದ್ಧಾರ ಆಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ದಯವಿಟ್ಟು ಈ ರೀತಿ ಮಾಡೋದನ್ನ ನಿಲ್ಲಿಸಿ. ಅಟ್ಲೀಸ್ಟ್ ಇವರು ತಪ್ಪು ಮಾಡಿರೋರ್ಗಾದರೂ ಶಿಕ್ಷೆ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ನಿಮಗೆಲ್ಲ ಏನು ಅನಿಸುತ್ತೆ ಈ ರೀತಿ ವಿಷಯಗಳನ್ನ ನೋಡ್ತಾರೆ? ನಮಗಂತೂ ಮಾತಾಡಿ ಸಾಕಾಗ್ಬಿಟ್ಟಿದೆ. ಡೈಲಿ ಇಲ್ಲ ಅಂತಂದ್ರೂ ಒಂದು 2-3 ನ್ಯೂಸ್ ಈ ಥರದವೇ ನ್ಯೂಸ್ಗಳು ಬರ್ತವೆ. ಸೊ ಈ ಥರ ವಿಷಯಗಳನ್ನ ನಾವು ಮಾತಾಡೋದಾದ್ರೂ ತಪ್ಪು. ಏನಕ್ಕೆ ಅಂತಂದರೆ ಯೂಟ್ಯೂಬಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ ನನಗೆ. ನಾನು ಮಾತಾಡ್ದೇ ಸುಮ್ಮನೆ ನಾನು ಅದು ಇದು ಸಿನಿಮಾದು ಆಮೇಲೆ ಟೆಕ್ನಾಲಜಿ ವೀಡಿಯೋಸ್ ಮಾಡ್ಕೊಂಡು ಕೂತ್ಕೊಂಡು ಏನೂ ಪ್ರಯೋಜನ ಇಲ್ಲ. ಮಾತಾಡ್ಬೇಕಿಂಥ ವಿಷಯಗಳನ್ನ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾನೇನು ಫುಲ್ಲು ಸರಿ ಮಾಡ್ತಾ ಇದ್ದೀನಿ, ಇವ್ರನ್ನ ಬಂದು ಕರ್ಕೊಬಂದು ಅಂತ ನಾನೇನು ಮಾತಾಡ್ತಾ ಇಲ್ಲ. ಇಲ್ಲಿ ಜಸ್ಟ್ ನನ್ನ ಒಂದು ಖುಷಿಗೋಸ್ಕರ ಮಾತಾಡ್ತಾ ಇದ್ದೀನಿ. ಈ ರೀತಿ ತಪ್ಪುಗಳನ್ನ ಮಾಡೋದು ನಿಲ್ಲಿಸ್ಬೇಕು. ಜನ ಏನೇನೋ ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಈ ಥರ ವಿಷಯಗಳನ್ನ ತಲುಪಿಸ್ಬೇಕಂತವ್ರಿಗೆ ಅಂತ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ವೀಡಿಯೋನ ಮಾಡಿದ್ದು. ಸೊ ದಯವಿಟ್ಟು ಈ ಥರ ವಿಷಯಗಳನ್ನ ಎಲ್ಲರೂ ವಾಯ್ಸ್ ರೈಸ್ ಮಾಡಿ. ಏನೇನೋ ರೈಸ್ ಮಾಡ್ತೀವಿ ವಾಯ್ಸ್ನ. ಯಾವುದಾದ್ರೂ ಒಂದು ಸಿನಿಮಾ ಬಂದರೆ ಏನೇನೋ ರೈಸ್ ಮಾಡ್ತೀವಿ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋದೆ, ಸಿನಿಮಾ ರಿವ್ಯೂ ಆಗ್ಬೋದು, ಎಲ್ಲನೂ ಮಾಡ್ತೀವಿ. ಈ ಥರ ವಿಷಯಗಳನ್ನ ಮಾತಾಡಿ, ತಪ್ಪೇನಿಲ್ಲ. ನೀವು ಒಂದು ಸೊಸೈಟಿಲಿ ಒಂದು ವ್ಯಕ್ತಿ ಆಗಿರೋದ್ರಿಂದ ಇದ್ರ ಬಗ್ಗೆ ಮಾತಾಡಬೇಕು ಅಂತ ನನ್ನ ಅನಿಸಿಕೆ. ಮಾತಾಡಿ, ತಪ್ಪೇನಿಲ್ಲ, ಒಳ್ಳೇದಾಗಲಿ. ಸೊ ಈ ರೀತಿ ಕೆಟ್ಟ ಕೆಲಸ ಮಾಡೋರಿಗಂತೂ ನನಗೆ ಗೊತ್ತಿರೋದೆ, ಬರೆಸ್ಕೊಟ್ಬಿಡ್ತೀನಿ. ಇವ್ರಿಗೆ ಯಾರಿಗೂ ಒಳ್ಳೇದಾಗಲ್ಲ. ಕೆಟ್ಟ ಕೆಲಸ ಮಾಡಿದವ್ರು ಕೆಟ್ಟವರೇ ಆಗೇ ಇರ್ತಾರೆ, ಜೊತೆಗೆ ಅವ್ರಿಗೆ ಕೆಟ್ಟದ್ದು ಕೂಡ ಆಗುತ್ತೆ. ಸೊ ತಲೆ ಕೆಡಿಸ್ಕೊಬಿಡಿ. ಅವ್ರಿಗೆ ಏನಾಗಬೇಕು ಅದು ಹಾಗೇ ಆಗುತ್ತೆ. ನಿಮ್ಗೆ ಏನು ಅನಿಸುತ್ತೆ ಈ ರೀತಿ ವಿಷಯಗಳನ್ನ ನೋಡ್ತಾ ಇದ್ರೆ? ಏನೆಲ್ಲ ಅನಿಸುತ್ತೆ ಜಸ್ಟ್ ಕಮೆಂಟ್ ಮಾಡಿ. ಈ ಥರ ರಬ್ಬಿಶ್ ಈ ಥರ ವಿಷಯಗಳನ್ನ ಮಾತಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.